ಸರ್, ಈಗ ಇಡೀ ಸ್ಟೇಟ್ ಅಲ್ಲಿ ರೆವಿನ್ಯೂ ಸೈಟ್ಗಳಿಗೆ ಬಿ ಖಾತಾ ಪ್ರೋಸೆಸ್ ಮಾಡ್ತಾ ಹೌದು. ಆದ್ರೆ ಬೆಂಗಳೂರು ಸಿಟಿ ಲಿಮಿಟ್ಸ್ ಅಲ್ಲಿ ಯಾಕೆ ಮಾಡ್ತಾ ಇಲ್ಲ? ಇಲ್ಲ, ಬೆಂಗಳೂರು ಸಿಟಿಯಲ್ಲೂ ಅವಕಾಶ ಇದೆ. BBMP ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ, ನೀವು ಬಿ ಖಾತಾ ಸೈಟ್ ಇದ್ದರೂ ಕೂಡ ನೀವು ಆ್ಯಕ್ಚುಲಿ ಎ ಖಾತಾ ಮಾಡಿಸ್ಕೊಳ್ಬೋದು ಅಂತ ಅದಕ್ಕೆ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ಅವರು ಇನ್ನೂ ಜನಪರವಾಗಿ ಒಂದು ಹೆಜ್ಜೆ ಮುಂದೆಯನ್ನು ಇಟ್ಟಿದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಆ ಕಾರಣಕ್ಕೆ ಬಿ ಖಾತಾ ಬೆಂಗಳೂರಲ್ಲಿ ಇಲ್ಲ ಅಂತಲ್ಲ, ಎ ಖಾತಾಗೆ ಬನ್ನಿ ಅಂತ ಅವರೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆ ಒಂದು ಆಪ್ಷನ್ನು ಇನ್ನೊಂದಷ್ಟು ಜನಪರವಾಗಿ ಆಗುತ್ತೆ. ಅದನ್ನು ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲ, ಆಯಿತು, ಇಷ್ಟು ದಿನ ಎಲ್ಲರಿಗೂ ಬಿ ಖಾತಾ ಕೊಟ್ಟಿದ್ದಾರೆ. ಈಗ ಇನ್ಮೇಲೆ ಅವ್ರು ಏನು ಹೇಳ್ತಾ ಇದ್ದಾರೆ, ಹೊಸದಾಗಿ ನೀವು ಬಿ ಖಾತಾ ಮಾಡಿಸ್ಕೊಳ್ಳೋ ಹಂಗಿದ್ರೆ ಎ ಖಾತಾನೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅದು ಜನಕ್ಕೂ ಅರ್ಥ ಆಗಬೇಕು, ಕೆಳಗಿನ ಲೆವೆಲ್ ಅಧಿಕಾರಿಗಳಿಗೂ ಅದು ಸ್ವಲ್ಪ ಹೇಗೆ ಅನ್ನೋದು ಅವರೇ ಎಕ್ಸ್ಪ್ಲೇನ್ ಮಾಡಿ. ಹೇಗೆ ಅಂದರೆ, ಈಗ ಅಲ್ಲಿ ಯಾವುದೋ ಒಂದು ಇರ್ರೆಗ್ಯುಲರ್ ಅಂದರೆ ಅನಾಥರೈಸ್ ಲೇಔಟ್ ಆಗಿದೆ. ಅಲ್ಲಿರೋ ರಸ್ತೆಯನ್ನು ಅವರು ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಮಾಡ್ತಾರೆ. ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಮಾಡಿದ ಮೇಲೆ ಅಲ್ಲಿರುವಂತಹ ಸೈಟ್ ಯಾವುದೇ ಇದ್ದರೂ ಕೂಡ ಅವರು ಸಿಂಗಲ್ ಸೈಟನ್ನು ಏಕಾತಾಗೆ ಕನ್ವರ್ಟ್ ಮಾಡ್ತಾರೆ. ಸಿಂಗಲ್ ಸೈಟನ್ನು ನೀವು ನಾಳೆ ಬೇಕಾದರೆ ಪ್ಲ್ಯಾನ್ ಅಪ್ರೂವಲ್ಗೂ ಅಪ್ಲೈ ಮಾಡ್ಬೋದು. ಪ್ಲ್ಯಾನ್ ಅಪ್ರೂವಲ್ಲು ಸಿಗುತ್ತೆ. ಪ್ಲ್ಯಾನ್ ಪ್ರಕಾರ ಮನೆ ಕಟ್ಟಿದರೆ ಮನೆಗೂ ಏಕಾತ ಸಿಗುತ್ತೆ. ಸೊ ಆ ಒಂದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾಳ ಒಳ್ಳೆಯ ಆಲೋಚನೆ ಅವರು BBMPಯಲ್ಲಿ ಅವರು ತುಷಾರ್ ಅವರು ಮತ್ತು ಮುನೀಶ್ ಮುದ್ಗಿಲ್ ಇವರೆಲ್ಲ ಸೇರಿ ಇದನ್ನು ಡೆವಲಪ್ ಮಾಡಿದ್ದಾರೆ. ಸೊ ಲೇಔಟ್ಗೆಲ್ಲ ಇಲ್ಲ ಸೈಟ್ಗೆ ಹೇಗೆ ಅಂದರೆ, ಉದಾಹರಣೆಗೆ ನಿಮಗೆ ಅರ್ಥ ಆಗುವಂಗೆ ಹೇಳೋದಾದರೆ, ಗ್ರಾಮ ಠಾಣ ಒಳಗಡೆ ಒಂದು ರಸ್ತೆ ಇದೆ. ಆ ರಸ್ತೆ ಮೇಲೆ ನಿಮ್ಮದು ಪಿತ್ರಾರ್ಜಿತ ಸೈಟ್ ಇದ್ದರೆ ಅದಕ್ಕೆ ಯಾವ ಪ್ಲ್ಯಾನ್ ಅಪ್ರೂವಲ್ ಅಂದರೆ ಏನು ಲೇಔಟ್ ಅಪ್ರೂವಲ್ ಬೇಕಾಗಿಲ್ಲ. ಅದು ಪಬ್ಲಿಕ್ ರೋಡ್ ಮೇಲೆ ನಿಮ್ಮದು ಮನೆ ಇದೆ ಅಂತ ನೇರವಾಗಿ ನಿಮಗೆ ಏಕಾತಾಗಿ ಎಲಿಜಿಬಲ್. ಅದೇ ಕಾನ್ಸೆಪ್ಟನ್ನು ಇಲ್ಲಿ ಅಪ್ಲೈ ಮಾಡಿ ರಸ್ತೆಗಳನ್ನು ಪಬ್ಲಿಕ್ ರಸ್ತೆ ಅಂತ ಡಿಕ್ಲೇರ್ ಮಾಡಿ ಆ ರಸ್ತೆ ಮೇಲಿರುವಂಥ ಖಾಲಿ ಸೈಟ್ಗೆ ಏಕಾತ ಕೊಡೋದಕ್ಕೆ BBMPನೇ ಮಾಡಬೇಕು. BBMP ಇಲ್ಲ ಅವರೇ ಮಾಡ್ತಾರೆ. ಲೇಔಟನ್ನು ಲೀಗಲ್ ಮಾಡೋಕ್ಕಾಗಲ್ಲ, ಸೈಟ್ಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ಹಾಂ, ಅದೇ ಈಗ ಬಿ ಖಾತಾದಲ್ಲಿ ಇದ್ದರೆ ಅದು ಬಿ ಖಾತಾ ಮುಂದುವರಿಯುತ್ತೆ. ಬಿ ಖಾತಾ ಇದ್ದು ಖಾಲಿ ಸೈಟ್ ಇದ್ದರೆ ಎ ಖಾತಾಗೆ ಮಾಡ್ಕೊಳ್ಳೋಕ್ಕೂ ಅವರೊಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಸೊ ಇಲ್ಲ BBMPಯಲ್ಲೇ ಹೈಯೆಸ್ಟ್ ಪ್ರೋಗ್ರೆಸ್ ಆಗಿಲ್ಲ ಅಂತಲ್ಲ. ಈ ಹೊಸ ಆಪ್ಷನ್ನು ಗೊತ್ತಿಲ್ಲ ಜನಕ್ಕೆ ಇನ್ನೂ ಅಷ್ಟೇ. ಬೇರೆ BBMPಯಲ್ಲಿ ಈಗ 6 ಲಕ್ಷ ಈ ಖಾತಾ ಇಶ್ಯೂ ಆಗಿದೆ. ಅದರಲ್ಲಿ ಬಿ ಖಾತಾನು ಸೇರಿಕೊಂಡಿದೆ. ಬಿ ಖಾತಾನು ಸೇರಿ 6 ಲಕ್ಷ ಆಗಿದೆ. ಹಿಂದೆ ಮಾಡಿರೋರಿಗೆ ಖಾತಾ ಸಿಗುತ್ತೆ, ಈಗ ಮಾಡಿದವ್ರಿಗೆ ಸಿಗೋದಿಲ್ಲ. ಮಾಡಬಾರ್ದು ಯಾರು ಕೂಡ. ಇಲ್ಲ ಅಕ್ಟೋಬರ್ಗೆ ಆಗೋಗಿದೆ. ಅಕ್ಟೋಬರ್ಗೆ ಮೊದಲು ಪರ್ಚೇಸ್ ಮಾಡಿದರೆ ಖಾತಾ ಸಿಗುತ್ತೆ. ಅಕ್ಟೋಬರ್ ನಂತರ ಪರ್ಚೇಸ್ ಮಾಡಿದರೆ ಇದು ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ.